ನಿನ್ನೆಯ ದಿನ ಕ್ಯಾಬಿನೆಟ್ನಲ್ಲಿ ಲೋಕಲ್ ಬಾಡಿ ಚುನಾವಣೆಗಳನ್ನು ಮತಪತ್ರ ಬ್ಯಾಲೆಟ್ ಪೇಪರ್ಗಳನ್ನು ಕೊಡೋದ್ರ ಮೂಲಕ ಚುನಾವಣೆಯನ್ನು ನಡೆಸ್ತೀವಿ ಅಂತ ಹೇಳಿ ಈ ಸರ್ಕಾರ ತೀರ್ಮಾನ ಮಾಡಿದೆ. ಪುಣ್ಯಾತ್ಮ ನರೇಂದ್ರ ಮೋದಿಯವರು ಜಗತ್ತಿನಲ್ಲಿ ನಡೀತಾ ಇರುವಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಭಾರತ ಸವಾಲು ಒಡ್ಡುವ ರೀತಿಯಲ್ಲಿ ನಿಲ್ಲಬೇಕು ಅಂತ ಹೇಳಿ ಡಿಜಿಟಲ್ ಅಡ್ಮಿನಿಸ್ಟ್ರೇಷನ್, ಡಿಜಿಟಲ್ ಟ್ರಾನ್ಸಾಕ್ಷನ್ ತರ್ತಾ ಇರುವಾಗ ಈ ಸರ್ಕಾರ ಮತಪತ್ರದ ಕಡೆಗೆ ವಾಪಸ್ ತಿರುಗಿ ಹೋಗ್ತಾ ಇದೆ. ಇದರ ಹಿಂದೆ ಏನು ಉದ್ದೇಶ ಇರಬಹುದು? ಡಾಕ್ಟರ್ ಪರಮೇಶ್ವರ್ ಅವರೇ ಒಪ್ಕೊಂಡಿದ್ರು, ಮೊದಲು ಬ್ಯಾಲೆಟ್ ಪೇಪರ್ ಇದ್ದಾಗ ನಾವು ಒಬ್ಬೊಬ್ರು 50 ವೋಟ್ಗಳನ್ನು ಒತ್ತಿಲ್ಲೇನಪ್ಪ, ನಿಮಗೆ ಗೊತ್ತಿಲ್ಲೇನಪ್ಪ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರ್ ಅವರೇ ಸ್ವತಃ ಕೇಳಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ ಕೊಪ್ಪಳದಲ್ಲಿ ನಾನು ಚುನಾವಣೆಗೆ ನಿಂತಾಗ ಮಾಲ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನನ್ನನ್ನು ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಚುನಾವಣಾ ಅಕ್ರಮಕ್ಕಾಗಿ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾದ ಮೊದಲ ಪ್ರಧಾನಿ. ಅಂದರೆ ಕಾಂಗ್ರೆಸ್ ಚುನಾವಣಾ ಅಕ್ರಮಗಳನ್ನು ಮಾಡುವಂಥದ್ದು ತನ್ನ ರಾಜಕೀಯ ಚಟುವಟಿಕೆಯ ಭಾಗವಾಗಿ ಇಟ್ಕೊಂಡಿದೆ. EVM ಇರೋದ್ರಿಂದ ಅವರಿಗೆ ಅಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೇನಾದ್ರೂ ಅಕ್ರಮ ಮಾಡೋದಿದ್ರೆ ಮತ್ತೆ ಪುನಃ ಬ್ಯಾಲೆಟ್ ಪೇಪರ್ನ ತರಬೇಕು ಅನ್ನೋದು ಕಾಂಗ್ರೆಸ್ಸಿನ ಇರಾದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇದ್ದಾರೆ. ಎರಡನೇದಾಗಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ. ತಾವು ಒಕ್ಕೂಟ ವ್ಯವಸ್ಥೆಯ ಒಂದು ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಆದರೆ ನಿಮ್ಮ ವರ್ತನೆ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರಲ್ಲ, ಆ ರೀತಿಯ ವರ್ತನೆ ಇದೆ ಅಂತ ನನಗನ್ಸತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಇದಕ್ಕಿಂತ ಒಳ್ಳೆ ಸುವರ್ಣ ಅವಕಾಶ ಸಿಗಬಹುದಾ? ಲಾ ಅಂಡ್ ಆರ್ಡರ್ ಇರುವಂತದ್ದು ನಿಮ್ಮ ಕೈಯಲ್ಲಿ, DC ಕಂಟ್ರೋಲ್ ಮಾಡುವಂಥದ್ದು ಈ ಸರ್ಕಾರ, ಪ್ರಿಸೈಡಿಂಗ್ ಆಫೀಸರ್ನ ಕಂಟ್ರೋಲ್ ಮಾಡುವಂಥದ್ದು ಈ ರಾಜ್ಯ ಸರ್ಕಾರ. ಚುನಾವಣಾ ಅಕ್ರಮ ನಡೆಯುತ್ತೆ ಅಂದ್ರೆ ಅದನ್ನ ಬೆಳಕಿಗೆ ತರಲಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇನ್ನು ಯಾರಿಗೆ ಸಿಗಬಹುದು?